ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವಿಹಾನ್ ಸೂರ್ಯ. ಇವತ್ತು ನಾನು ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಅಂಡ್ ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಟ್ರಿಕ್ಸ್ನ ತಿಳ್ಕೊಳ್ಳೋಣ, ಕೆಲವೊಂದಷ್ಟು ಆಕ್ಟಿಂಗ್ ಟ್ರಿಕ್ಸ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇದೇ ಮೊದಲು ಸರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮ ಒಂದು ಏನಿರುತ್ತಲ್ಲ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ನನ್ನ ಒಂದು ವಿಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಸಿಗುತ್ತೆ. ಓಕೆ, ಹಾಗೆ ಈ ಒಂದು ವಿಡಿಯೋಸ್ಗೆ ನಾನು ಜಸ್ಟ್ 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಕೆಳಗಡೆ ಲೈಕ್ ಬಟನ್ ಇದೆ, ಪ್ರೆಸ್ ಆಯ್ತಾ ಪ್ರೆಸ್ಸು. ವಿಡಿಯೋನ ಶುರು ಮಾಡೋಣ. ಎಸ್, ರೆಡಿ. ಏನಪ್ಪ ಒಂದು ಆಕ್ಟಿಂಗ್ ಟ್ರಿಕ್ಸು ಎಂಥದ್ದು ಇಲ್ಲ. ಸ್ವಲ್ಪ ಈ ಒಂದು ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ನಮ್ಗೆ ಈಸಿ ಅಂತ ಅನ್ಸ್ಬಿಡುತ್ತಾ, ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಓ ಹೌದಲ್ವಾ, ಓ ನಿಜ ಅಲ್ವಾ, ವಾವ್, ಲೈಕ್ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಈ ಒಂದು ಟ್ರಿಕ್ಸ್ಗಳಿಂದ. ನಾನು ಮೊದಲನೇ ಟ್ರಿಕ್ಸ್ ತಗೊತಾ ಇದ್ದೀನಿ. ಏನು ಗೊತ್ತಾ, ಸಿಟ್ಟು ತೋರಿಸ್ಬೇಕು. ಓಕೆ, ನಮ್ಮ ಕಣ್ಣಲ್ಲಿ ಕಾಣಿಸ್ಬೇಕು ಸಿಟ್ಟು. ಓಕೆ, ಆ ಒಂದು ಟ್ರಿಕ್ಸ್ ಏನು ಗೊತ್ತಾ, ಸಿಟ್ಟು ಬೇಕು ಅಂದರೆ ಕಣ್ಣನ್ನ ದೊಡ್ಡದು ಮಾಡಬೇಕು, ಮೂಗಿನ ಸೊಳ್ಳೆನ ಅಗಲ ಮಾಡಿಸ್ಬೇಕು. ಸಿಟ್ಟು ಗೊತ್ತಾಗ ಅವಾಗ ಕಾಣುತ್ತೆ. ನೀವು ಕಣ್ಣಲ್ಲಿ ನಿಮ್ಮ ಮನಸ್ಸಲ್ಲಿ ಸಿಟ್ಟಿದೆ, ಕಣ್ಣಲ್ಲಿ ಸಿಟ್ಟಿದೆ ತೋರಿಸ್ಬೇಕು, ಅದನ್ನ ಕಾಣಿಸ್ಬೇಕಲ್ಲ ಕ್ಯಾಮ್ರಾಗೆ. ಏನು ಗೊತ್ತಾ, ಮೂಗಿನ ಸೊಳ್ಳೆ. ಓಕೆ, ಇದನ್ನ ಟ್ರೈ ಮಾಡಿ ನೋಡಿ ನಿಮಗೆ, ಅಥವಾ ನಾರ್ಮಲ್ ನೀವು ಮಾಡಿ, ನಿಮ್ಗೆ ಇಷ್ಟ ಇದ್ರೆ ಮಾಡಿ. ಈ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ. ನಾನಂತೂ ಈ ಟ್ರಿಕ್ನ ಯೂಸ್ ಮಾಡ್ತೀನಪ್ಪ. ಗೊತ್ತಾಗುತ್ತೆ, ನೀಟಾಗಿ ಕ್ಯಾಮ್ರಾ ಗೊತ್ತಾಗ್ಬಿಡುತ್ತೆ. ನೀವು ಕಣ್ಣಲ್ಲಿ ಏನು ಮಾಡ್ತಾರೆ ಗೊತ್ತಾ, ಕೆಲವೊಂದಿಷ್ಟು ಇಲ್ಲಿ ರೆಡ್ ಮೇಕಪ್ ಮಾಡೋರು ಏನು ಮಾಡ್ತಾರೆ, ಇಲ್ಲಿ ಇದಿರುತ್ತಲ್ಲ ಐಲೈನ್, ಅಲ್ಲಿ ಕಾಡಿಗೆ ಹಚ್ತಾರೆ, ಕಪ್ಪು ಕಾಣುತ್ತೆ. ಬಟ್ ಅಲ್ಲಿ ಏನು ಮಾಡ್ತಾರೆ, ಕೆಂಪು ಹಚ್ತಾರೆ. ರೆಡ್ ಕಂಡಾಗ ಕಣ್ಣೆಲ್ಲ ಕೆಂಪು ಕಾಂತವ್ರ ಥರ ಕಾಣಿಸ್ತಾರೆ. ಅದೇ ಒಂದು ನೀವು ಮೂಗಿನ ಸೊಳ್ಳೆನ ದೊಡ್ಡದು ಮಾಡಿ, ಕಣ್ಣನ್ನ ದೊಡ್ಡದು ಮಾಡಿ ತೋರಿಸಿದ್ರೆ ಅಂದರೆ ಆ ಒಂದು ಸಿಟ್ಟು ಇನ್ನ ಎದ್ದು ಕಾಣುತ್ತೆ. ಓಕೆ, ಟ್ರಿಕ್ ನಂಬರ್ 2 ಏನಪ್ಪ ಒಂದು ಟ್ರಿಕ್ ಅಂದರೆ, ಲೈಕ್ ನೋಡಿ, ನೀವು ಸ್ಮೈಲ್ ಮಾಡಬೇಕು. ಐ ಮೀನ್ ರೊಮ್ಯಾಂಟಿಕ್ ಆಗಿ ಬರಬೇಕು, ನೀಟಾಗಿ ಕಾಣಿಸ್ಬೇಕು ಅಂತ. ಆ ಒಂದು ರೊಮ್ಯಾಂಟಿಕ್ನ ನಿಮ್ಮ ಹತ್ರ ಇದೆ, ಓಕೆ, ನಿಮ್ಗೆ ಬರುತ್ತೆ. ಚಾನ್ಸ್ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕು ಇದು ಅಂತಂದರೆ ಈ ಒಂದು ಟ್ರಿಕ್ನ ಯೂಸ್ ಮಾಡಿ. ಏನು ಮಾಡಿ ಗೊತ್ತಾ, ಸ್ಲೋ ಆಗಿ ಉಸಿರನ್ನ ಒಳಗೆಳ್ಕೊಳ್ಳಿ. ಸ್ಲೋ ಆಗಿ ಒಳಗೆಳ್ಕೊಂಡು, ಜೊತೆಗೆ ನಿಮ್ಮ ಹುಡುಗಿ, ನಿಮ್ಮ ಪ್ರೀತಿಯ ಹುಡುಗಿ ನಿಮ್ಮ ಎದುರು ಕಣ್ಣು ಮುಂದೆ ಇದ್ದಾಳೆ ನೆನೆಸ್ಕೊಳ್ಳಿ. ಉಸಿರು ಹೇಳ್ಕೊಳ್ಳಿ ಸ್ಲೋ ಆಗಿ. ಇಲ್ಲಿ ನೋಡಿ, ಹೋಲ್ಡ್ ಮಾಡಿ, ತುಂಬಿಕೊಂಡಿರುತ್ತೆ ಆ ಒಂದು ಪ್ರೀತಿ. ನೋಡಿ ನಿಮ್ಗೆ ಅಲ್ವಾ, ಟ್ರೈ ಮಾಡಿ, ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಟ್ರಿಕ್ ಯಾವುದು, ನೀವು ಅಳಬೇಕು ಅಂದ್ರೆ ಹೆಣ್ಣು ಮಾಡಿ ಅಳಕ್ ಬರುತ್ತೆ ಎಲ್ಲರೂ, ಇಲ್ಲ ಅಂತಲ್ಲ. ಬಟ್ ಈ ಒಂದು ಟ್ರಿಕ್ ಕೂಡ ಯೂಸ್ ಮಾಡ್ಬೋದು ನೀವು. ಹೆಂಗ್ ಗೊತ್ತಾ, ಉಸಿರನ್ನ ಕೆಳಗಡೆ ಬಿಡ್ತಾ ಏನ್ ಮಾಡಿ ಗೊತ್ತಾ, ಇಲ್ಲಿ ನೋಡಿ, ಟ್ರೈ ಮಾಡಿದ್ದು ಯಾರಿಗೆಲ್ಲ ಬರುತ್ತೆ ನೋಡೋಣ. ಟ್ರೈ ಮಾಡಿದವ್ರಿಗೆ ಕಮೆಂಟ್ ಮೂಲಕ ತಿಳಿಸಿ ನನಗೆ, ಯಾರಿಗೆಲ್ಲ ಬಂತು ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅನ್ನೋರು ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಕಮೆಂಟ್ ನಾನು ನೋಡ್ತೀನಿ. ಓಕೆ, ಇಲ್ಲಿ ನೋಡಿ, ಈ ತರ ಮಾಡ್ಕೊಂಡು ನಿಮ್ಗೆ ಅವಾಗಲೇ ಇದು ಸಿಂಬಲ್ ಎಲ್ಲ ಬರ್ತಿರುತ್ತೆ ನೋಡಿ. ಇದು ನಗೋದು, ಇದು ಅಳೋದು, ಇದನ್ನ ಓಕೆ, ಇದು ಅಳೋದು, ಇದು ನಗೋದು ಅಷ್ಟೇ. ಓಕೆ, ಉಸಿರನ್ನ ಬಿಡ್ತಾ ನೀವು ಮಾಡ್ಬೋದು, ಅದು ಅಳುತ್ತಾ. ಉಸಿರನ್ನ ಬಿಡ್ತಾ ಡೈಲಾಗ್ ಹೇಳಿ, ಅದು ಅಳೋದನ್ನ ಬರುತ್ತೆ ಅವಾಗಲೇ. ಯಾಕೆ ಅಲ್ವಾ? ಟ್ರೈ ಮಾಡಿ ನೋಡಿ. ಓಕೆ, ಫಸ್ಟ್ ನಾವು ಸಿಟ್ಟು ಟ್ರಿಕ್ನ ತಿಳ್ಕೊಂಡ್ವಿ. ಆಮೇಲೆ ಏನು, ಸಿಟ್ಟಾದ್ಮೇಲೆ ನನ್ನ ಬ್ಯೂಟಿ, ಅದೇ ರೊಮ್ಯಾನ್ಸ್. ಓಕೆ, ಅದಾದ್ಮೇಲೆ ಅಳೋದು. ಅದಾದ್ಮೇಲೆ ನಾನು ಇವಾಗ ತಿಳ್ಕೊಂತಿರೋದು ಶಾಕ್. ಏನು ಗೊತ್ತಾ, ಶಾಕ್ ನಮಗೆ ಬೇಕು ಅಂದರೆ ಸಡನ್ ಆಗಿ ಶಾಕ್ ಆಗೋ ಒಂದು ಟ್ರಿಕ್ಸ್ ಬೇಕು. ಶಾಕ್ ಆಗ್ತೀರಾ, ಬಟ್ ಬೇರೆಯವ್ರಿಗೆ ಗೊತ್ತಾಗ್ಬೇಕಲ್ವಾ. ಈ ಒಂದು ಟ್ರಿಕ್ನ ನಿಮ್ಗೆ ಇಷ್ಟ ಇದ್ರೆ ಯೂಸ್ ಮಾಡ್ಕೋಬೋದು. ಏನಪ್ಪಾ ಅಂದರೆ, ಉಸಿರನ್ನ ನೀಟಾಗಿ ಸ್ಲೋ ಆಗಿ ಒಳಗೆ ತಗೊಂತೀರಾ, ಬಾಡಿ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ, ಕಣ್ಣು ಸ್ವಲ್ಪ ಬ್ರೈಟ್ ಆಗುತ್ತೆ. ಹೇಗೆ ನೋಡಿ, ಉಸಿರು ಹೇಳ್ಕೊಳ್ಳಿ, ಬಾಡಿ ಹಿಂದಕ್ಕೆ ಹೋಗ್ಲಿ, ಕಣ್ಣು ಬ್ರೈಟ್ ಆಗಲಿ. ನೋಡಿ, ಶಾಕ್. ಎಷ್ಟು ಚೆನ್ನಾಗಿ ಈಸಿ ಇದೆ, ಟ್ರೈ ಅಲ್ವಾ? ಓಕೆ, ಈ ಒಂದು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ. ತುಂಬ ನಿಮ್ಮ ಒಂದು ಪರ್ಫಾರ್ಮೆನ್ಸ್ಗೆ, ನಿಮ್ಮ ಒಂದು ಆ್ಯಕ್ಟಿಂಗ್ಗೆ ಇದು
ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಟ್ರಿಕ್ಸ್. ಓಕೆನಾ? ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹೇಗೆ ಅನಿಸ್ತು ಟ್ರಿಕ್ಸ್ಗಳೆಲ್ಲ? ಚೆನ್ನಾಗಿತ್ತಾ? ಓಕೆ, ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ನ ಮೂಲಕ ತಿಳಿಸಿ. ಕಮೆಂಟ್ನ ನಾನು ನೋಡ್ತೀನಿ. ಓಕೆನಾ? ಆ್ಯಂಡ್ ರಿಪ್ಲೈ ಮಾಡಿಲ್ಲ ಅಂದರೆ ಬೈಕ್ ಹೋಗ್ಬೇಡಿ, ಶೂಟಿಂಗಲ್ಲಿ ಇರ್ತೀನಿ, ಬ್ಯುಸಿ ಇರ್ತೀನಿ, ಬೈಕ್ ಹೋಗ್ಬೇಡಿ, ದಯವಿಟ್ಟು ಕಮೆಂಟ್ ನಾನು ನೋಡ್ತಿರ್ತೀನಿ. ಓಕೆ? ಆ್ಯಂಡ್ ಈ ಒಂದು ವೀಡಿಯೋಸ್ಗೆ ನಾನು ಜಸ್ಟ್ 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಜೊತೆಗೆ ಲೈಕ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಈ ಒಂದು ವೀಡಿಯೋಸ್ನ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ. ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು, ನಿಮ್ಮ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ನಿಮಗೆ ಯೂಸ್ ಆಗುತ್ತೆ ಅನ್ನಂಗಿದ್ರೆ ಶೇರ್ ಮಾಡಿ. ಅದು ಇಂಟ್ರೆಸ್ಟ್ ಇರೋ ಪರ್ಸನ್ಗೆ ಶೇರ್ ಮಾಡಿ, ಇಂಟ್ರೆಸ್ಟ್ ಇರೋದ್ರಿಗೆಲ್ಲ ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಓಕೆ, ಇಲ್ಲಿಗೆ ಈ ಒಂದು ಟಾಪಿಕ್ಗೆ ಬ್ರೇಕ್ ಆಗ್ತಾ ಹೊಸ ಒಂದು ಟಾಪಿಕ್ನ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ನಗ್ತಾ ಇರಿ, ನಗಿಸ್ತಾ ಇರಿ, ರಾಕಿಂಗ್ ಆಗಿರಿ ಅಂತ ಹೇಳ್ತಾ ಸ್ನೇಹಿತರೆ. ಅಲ್ಲಿವರೆಗೂ ಟಾಟಾ, ಬಾಯ್.